ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ದೀವಿ ನೋಡಿರಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೀನಿ ಬ್ಲಾಗು. ಎಲ್ಲ ಮುಂದೆ ಕೊಡ ಮೆರ್ಸೋದಾಯಿತು. ಸಂಜೆಗೆ ಎಲ್ಲಮ್ಮನ ಆಟ ಅಂಥೇಳಿ ಇಟ್ಟಿರು. ದೇವಿ ಇದಾಗ ಬರೋರು ಇರ್ತಾರೋ ನನಗೆ ಎಷ್ಟು ಗೊತ್ತಿಲ್ಲ. ಇವರು ಎಲ್ಲಮ್ಮನ ಆಟ ಆಡೋರು ನೋಡ್ರಿ. ಸಂಜೆಗೆಲ್ಲ ರಾತ್ರಿ 10 ಗಂಟೆ ಹಂಗೆ ಎಲ್ಲರೂ ಊಟ ಆಯಿತು. ಗಲ್ಲೆಗೆಲ್ಲ ಊಟ ಹೇಳಿದ್ರು. ಎಲ್ಲರೆಲ್ಲ ಊಟ ಮಾಡಿದ್ಮೇಲೆ ಎಲ್ಲ ಕ್ಲೀನ್ ಆದಮೇಲೆಲ್ಲ ಈಗ ಎಲ್ಲಮ್ಮನ ಆಟ ಚಾಲು ಆಗಿದೆ. ಬೆಳಗನೆ ಇರ್ತದೆ ಇದು ಎಲ್ಲಮ್ಮನ ಆಟ. ಕೇಳ್ರಿ ಮತ್ತು ಮುಂದೆ ಮಾತಾಡ್ತೀವಿ. ಬ್ಯಾಡ ಬಾ ಹೇಳಿ ಮೈ ಕೈ ಅನ್ಕೊತ ಸುಮ್ಮನೆ ಬಿಸಿಲಾಯ್ತಾವ. ಅಯ್ಯ ಬ್ಯಾಡ, ಈಗ ಹೋದೆ ಅಂದ್ರೆ ಒಂದು ಕಡೆಗೆ ಇದಾಯ್ತಾವ. ಮೈ ಕೈ ಅರ್ಬಿ ಅದು ಇದು ಅಂದ್ರೆ ಮತ್ತೆ ಹೋಯ್ತದ ದಿನ. ಬ್ಯಾಡ ಸುಮ್ಮನೆ ನಮ್ಮ ಮನೆ ಕಡೆ ಹೋಯ್ತೇವೆ. ಇಂಥವೇ ಯಾವ ನಿನ್ ಬಲ್ಲಿ ಅದು ಏನೋ ತಿಲ್ಲತ್ತ ನೋಡ. ಮಾತು ಅನ್ನ ತಿಲ್ಲತ್ತದ. ಬ್ಯಾಡಿವ ಹೋಗ್ರಿ. ರೊಟ್ಟಿ ನಡ್ಸಿರಂದ್ರೆ ಆಯ್ತದ. ಈಗ 8:15 ಆಗ್ಯದ. ಬೇಕಂತ ನೋಡ್ರಿ. ಈಗ ರೆಡಿ ಆಗಿವಿ, ಮನೆಗೆ ಬಾ ಹೋಗಮ್ಮ ಅಂಥೇಳಿ. ಇನ್ನು 2 ದಿವಸ ಟೈಮ್ ಅದ. 2 ದಿವಸ ಆದಮೇಲೆ ಮದುವೆ ಅದ. 1 ದಿವಸ ಶುಕ್ರವಾರ ಇದಾಗ್ಯದ. ಶನಿವಾರ ದಿನ ಮುಂಜಾನೆ 8 ಗಂಟೆ ಹಂಗೆ ಗಾಡಿ ಅದ. 8 ಗಂಟೆಗೆ ಮನೆಗೆ ಬಂದ್ವಿ. ಬಳೆಯನ್ನು ನೋಡ್ಲತ್ತೀನಿ ಹೆಂಗೆ ಹಾಕ್ಕೊಂಡಿನಿ ಅಂಥೇಳಿ. ನಮ್ಮ ಅದನ್ನೇ ಮಗಳು ನೋಡ್ಲತ್ತೇಳು ಚೆಂದ ಕುಂತಾವ ಅಂಥೇಳಿ ಅಲ್ಲತ್ತೇಳು. ಈಗ ನೋಡ್ರಿ ಬಂದು ರೆಡಿ ಆಗಿದೆ. ಈಗ ಮರುದಿವ್ಸ ನೆಕ್ಸ್ಟ್ ಡೇ ಸಂಡೇ ಇತ್ತು ಮ್ಯಾರೇಜು. ಅಷ್ಟು ದಿನ ಇರ್ಲಿಕ್ಕಾಗಲ್ಲ, ಮಕ್ಕಳದು ಮನೆಗೆ ಬಿಟ್ಟು ಅಡುಗೆದು ಕಷ್ಟ ಆಯ್ತದ ಅಂಥೇಳಿ ಅನ್ನ ಸಾರು ಚಪಾತಿ ಮಾಡ್ತಾರೆ, ರೊಟ್ಟಿ ಮಾಡ್ಲಿಕ್ಕಾಗಲ್ಲ ಅವರಿಗೆ. ಹಂಗಂದು ಬಂದೆವು. ಶನಿವಾರ ಮುಂಜಾನೆ 8 ಗಂಟೆಗೆ ಇತ್ತು ಗಾಡಿ ಒಂದು. ನಮ್ಮೂರಿಗೆ ಬಂದೆವು. ಈಗ ನೋಡ್ರಿ ರೆಡಿ ಆಗಿದೆ. ಈಗ ಊರಿನಿಂದ ಕ್ರೂಸರ್ ಕಟ್ಟಿರು, ಅದಕ್ಕೆ ಹೋಗಮ್ಮಂಥೇಳಿ ಗಪ್ ಹಿಡ್ದಿದ್ದೆವು. ಊರಾಗ ಅಂದ್ರೆ ಭಾಳ ಜನ ಫುಲ್ ಆದರಂತ. ಕ್ರೂಸರ್ ಎಲ್ಲ ಫುಲ್ ಆಯಿತು ಅಂಥೇಳಿ ಅಂದರು ಮುಂಜಾನೆ. ಈಗ ಮೇಡಮ್ ಇಷ್ಟೊತ್ತಿಗೆ ಏನೋ ಕಾರಣ ಸಿಗಲ್ಲ ಏನಿಲ್ಲ ಅಂಥೇಳಿ ಒಂದು ಆಟೋ ಮನೆ ಬಲ್ಲಿ ಮನೆ ಸನಿನೇ ಒಬ್ಬರದ್ದು ಆಟೋ ಗೊತ್ತಿತ್ತು. ಒಂದು ಮದುವೆ ಹೋಲಕ್ಕೆ ನಮ್ಮ ಊರಿಂದ ಹಳ್ಳಿನೇ ಅದ, ಜಾಸ್ತಿ ದೂರ ಏನಿಲ್ಲ. ಹಂಗಂದು ಆಟೋಕ್ಕೆ ಹೋಗಮ್ಮಂಥೇಳಿ ಆಟೋಕ್ಕೆ ಹೋದೆ. ಒಳಗಿಂದ ಹೋಗೋದು ಎಲ್ಲರೂ ರೆಡಿ ಆಗಿದೆ. ಊರು ಬರ್ತದ ಬಂತ ಗಾಡಿ. ಆಟೋ ಮಾಡ್ಕೊಂಡು ಹೋದೆ ನೋಡ್ರಿ. ಗಾಡಿ ಬಂತ ನೋಡ್ರಿ. ಬ್ಯಾಗ್ ತಗೋರಿ.
ಇದಕ್ಕೆ ಚೈನ್ ಹಾಕು, ಚೈನ್ ಹಾಕು. ಬರೇ ಈಗ ಬಂದು ಆಟೋ ನಿಂತದ ಮನೆ ಬಳಿ. ನಮ್ಮ ಪಪ್ಪನೂ ಬಂದಾರ, ಅವ್ರಿಗೂ ಕಾರ್ಡ್ ಕೊಟ್ಟಿರಿ. ಹಂಗಂದು ಅವರು ನಾವು ಎಲ್ಲರೂ ಕಲ್ತು ಹೊಲತ್ತೀವಿ. ಹೊಸ ಮಂದಿ ಹೊಲತ್ತೀವಿ, ಮಕ್ಕಳು ನಾವೆಲ್ಲ ಹೋಗಿ 4 ಗಂಟೆಗೆ ಹಂಗೆ ಬಿಟ್ಟೆವು. ಆಟೋ ಇತ್ತಂದ್ರೆ ಸದ್ಯನೇ ಇರ್ತದೆ. ಊರಿಗೆ ಬಸ್ ಅದು ಏನಿಲ್ಲ ನಮ್ಮ ಊರಿಗೆ ಬರ್ಲಾಕ, ಬುಕ್ಕುಳು ಸುತ್ತಾಕಿ ಬರ್ಬೇಕಾಗ್ತದೆ. ಹಂಗಂದು ಈಗ ನಿರ್ವಹಲ್ದ ಕಡೆಯಿಂದ ಆಟೋ ಮಾಡ್ಕೊಂಡೆ ಬಂದೆವು. ಕಾರಣ ಸಿಕ್ಕಿಲ್ಲ ನಮಗೆ. ಮುಂಜಾನೆ ಎಲ್ಲ ಜಾಸ್ತಿ ಜನ ಆಗ್ಯಾರ ಅಂಥೇಳಿ ನಮ್ಮ ನಾದಿನಿದು ಅವರು ತವ್ರ ಮನೆಯೇ ಇರ್ತದಲ್ಲ, ಹಂಗಂದು ಊರಾಗೆಲ್ಲ ಗೊತ್ತಿದ್ದೀನಿ ಅವರಿಗೆ, ಗಲ್ಲೆಗಿನ ಮಂದಿಗೆಲ್ಲ ಹೇಳಿರು ಗಾಡಿ ಫುಲ್ ಆಗ್ಯದ. ಹಂಗಂದು ನಮಗೆ ಜರ ಹೈರಾಣ ಆಯಿತು. ಮತ್ತು ನಾವು ಎಲ್ಲರೂ ಕಲ್ತು ಈಗ ಹೋಲತ್ತೀವಿ ನೋಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ಯಾರು ನೋಡ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿರಿ. ಮತ್ತು ಕಮೆಂಟ್ ಹಾಕೋದನ್ನ ಮರಿಬೇಡ್ರಿ. ಕಮೆಂಟ್ ಹಾಕಿ ನಾನು ವೀಡಿಯೋ ನನಗೆ ಅನ್ಕೊಂತಾರೆ. ನೀವು ಕಮೆಂಟ್ ಮಾಡಿ ಹೇಳಿದ್ರಂದ್ರೆ ನನಗೆ ಸ್ವಲ್ಪ ವೀಡಿಯೋ ಮಾಡ್ಲಿಕ್ಕೆ ಗೊತ್ತೂ ಆಗ್ತದೆ. ಕಮೆಂಟ್ಸ್ ಹಾಕಿರಿ. ಈಗ ಹಾಕಕ್ಕೆ ಕುಂತು ನೋಡ್ತೀವಿ ನೋಡಿರಿ. 1-2 ಹಳ್ಳಿ ಹತ್ತಾವ ಅಷ್ಟೇ, ಮೇನ್ ರೋಡ್ ಇಲ್ಲ ಏನಿಲ್ಲ. ನಡ್ರಿ ಈಗ ಮನೆಗೆ ಹೊಂಟೇವಿ. ವಾಪಸ್ 4 ಗಂಟೆ ಆಗಿತ್ತು. ಊಟ ಅದು ಮಾಡ್ಕೊಂಡು ಒಂದು ಸ್ವಲ್ಪ ಎಲ್ಲರೂ ನೆಂಟರು ಸಿಕ್ಕಾರಲ್ಲ, ಎಲ್ಲರ ಜೊತೆ ಎಲ್ಲ ಮಾತಾಡ್ಕೊಂಡು 1 ತಾಸು 2 ತಾಸು ಕುಂತು ವಾಪಸ್ ಹೊಂಟೀನಿ. ಇದೆಲ್ಲ ಏನಿಲ್ಲ, ಹಳ್ಳಿನೇ ಹತ್ತಾವ ಹಾದ್ಯಾಗ. ಆಟೋನ ಇದು ಮಾಡಿದೆವು. ಈಗ ನೋಡ್ರಿ ಬಂದು ಹೊರಗೆ ಕುಂತೀವಿ. ಆಲ್ಮೋಸ್ಟ್ 5 ಆಗಿತ್ತು ಮನೆಗೆ ಬರ್ಲಿಕ್ಕೆ. ಬಂದು ಹೊರಗೆ ಕುಂತೀವಿ. ಈಗ ಹೊರಗೆ ಕುಂತು ನಮ್ಮ ಹೊರಗೆ ಬಂದು ಮತ್ತು ಸ್ವಲ್ಪ 1 ತಾಸು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಅಡುಗೆದೆಲ್ಲ ಮಾಡಿದೆ. ಈಗ ಮುಗೀತು ನೋಡ್ರಿ, ಕಂಪ್ಲೀಟ್ ಆಯಿತು. ನಮ್ಮ ನಾದಿನಿಯರ ಮಗನ ಮದುವೆ. ಮತ್ತು ನೆಕ್ಸ್ಟ್ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಬಿಡ್ತೀನಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಎಲ್ಲರೂ ಜಾಸ್ತಿ ಜನ ನೋಡ್ಲತ್ತಾರ ಅಂದ್ರೆ ಸಬ್ಸ್ಕ್ರೈಬ್ ಕಡಿಮೆ ಆಲತ್ತವ. ಹಂಗಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿರಿ ನೋಡೋದು. ಈಗ ನೋಡಿರಿ ಸಾರು ಮಾಡೀನಿ, ಸಪ್ಪಂದು ಸಾರು ಮಾಡೀನಿ, ಖಾರ ಹಾಕ್ಲಾರ್ದೇ. ಮತ್ತಂದ್ರೆ ಅನ್ನ ಇಟ್ಟೀನಿ, ತುಪ್ಪ ಹಾಕ್ಕೊಂಡು ಉಳ್ಳ ಬರ್ತದೆ ಅಂಥೇಳಿ ಮದುವೆಗೆ ಹಂಗೆ ಊಟ ಮಾಡಿ ಬಂದೀವಿ. ಒಂದು ಜಾಸ್ತಿ ಏನು ಹಸಿದ್ದಿದ್ದಿಲ್ಲ, ಹಂಗಂದು ಅಷ್ಟೇ ಮಾಡಿದೆ. ಈಗ ನೋಡ್ರಿ ಬಂದು ಬಳೆ ತೆಗೆದು ಮತ್ತು ಹಾಕ್ಕೊಳಕ್ಕೆ ಹೋದ್ರೆ ಒಡೆದು ಕೇಸಿಂದ ಒಂದು 4-5 ಬಳೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.